ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸ್ನೇಹಿತರೆ, ನಾನು ಇವತ್ತಿಲ್ಲಿ ಸ್ವಾದಿಷ್ಟಕರವಾದ ಬಾಯಿಲಿಟ್ರೆ ಕರಗುವಂತಹ ಮತ್ತು ಕ್ರಿಸ್ಪಿಯಾದ ಒಂದು ಬೆಣ್ಣೆ ಮುರುಕನ್ನು ಮಾಡ್ತಿದ್ದೇನೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲಿಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ನೋಡಿ. ಹಾಗೆ ಹೊಸ ಹೊಸ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ರೆಸಿಪಿಯನ್ನು ನೋಡ್ಕೊಂಡು ಬರೋಣ. ಬೆಣ್ಣೆ ಮುರುಕಿಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: 2 ಕಪ್ಪು ಅಕ್ಕಿ ಹಿಟ್ಟು, 3 ಟೇಬಲ್ ಸ್ಪೂನು ಬೆಣ್ಣೆ, 1/4 ಕಪ್ಪು ಹುರಿಗಡಲೆ, 2 ಟೇಬಲ್ ಸ್ಪೂನು ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನ್ ಜೀರಿಗೆ, ರುಚಿಗೆ ಉಪ್ಪು, ಕರಿಯಲು ಎಣ್ಣೆ. ಇವಾಗ ನಾವು ಮೊದಲಿಗೆ ಹುರಿಗಡಲೆಯನ್ನು ಮಿಕ್ಸರ್ ಜಾರಿಗೆ ಹಾಕಿ ನಯವಾಗಿ ಪೌಡ್ರ್ ಮಾಡಿಕೊಳ್ಳುವ. ಇಲ್ಲಿ ಹುರಿಗಡಲೆಯನ್ನು ಕೂಡ ನಯವಾಗಿ ಪೌಡ್ರ್ ಮಾಡಿಕೊಂಡಾಯಿತು ನೋಡಿ, ನೈಸಾಗಿದೆ. ಇನ್ನು ನಾವು ಇದನ್ನೆಲ್ಲ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳುವ. ಈಗ ನಾನು ಬೆಣ್ಣೆ ಮುರುಕಿಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸನ್ನೆಲ್ಲ ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ತಿದ್ದೇನೆ. ಅಕ್ಕಿ ಹಿಟ್ಟನ್ನು ಹಾಕಿದೆ, ಹಾಗೆ ಕಡಲೆ ಹಿಟ್ಟು, ಜೀರಿಗೆ, ಹುರಿಗಡಲೆ ಹಿಟ್ಟು, ರುಚಿಗೆ ಉಪ್ಪು. ಇವಾಗ ಇದನ್ನು ಮಾತ್ರ ನಾವು ಅಂತೆ ಕಲಸಿಕೊಳ್ಳುವ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಎಲ್ಲವೂ ಕೂಡ ಒಂದಕ್ಕೊಂದು ಹೊಂದಿಕೊಳ್ಳುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಯಿತು. ಇವಾಗ ನಾನು ಇದಕ್ಕೆ ಬೆಣ್ಣೆಯನ್ನು ಸೇರಿಸ್ತಾ ಇದ್ದೇನೆ. ಅಂದರೆ ಇದು ನಾವು ಮನೆಯಲ್ಲಿ ಮಾಡಿದ ಬೆಣ್ಣೆ, ಹಾಗೆ ಈ ರೀತಿ ಇದೆ. ಇದರಲ್ಲಿ ಒಂದು 3 ಟೇಬಲ್ ಸ್ಪೂನ್ನಷ್ಟು ಬೆಣ್ಣೆ ಉಂಟು, ಅದನ್ನೀಗ ಕಲಸ್ತಾ ಇದ್ದೇನೆ. ಹೀಗೆ ಕೈಯಲ್ಲೇ ಕಲಸಿಕೊಂಡ್ರೆ ಆಯಿತು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಒಂದಕ್ಕೊಂದು ಬೆರೆಯುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಕೈಯಲ್ಲೇ ಮಿಕ್ಸ್ ಮಾಡಬೇಕು. ನೋಡಿ, ಬೆಣ್ಣೆ ಹಾಕಿ ಸುಮಾರು ನಾನು ಒಂದು 5 ನಿಮಿಷ ಹೀಗೆ ಚೆನ್ನಾಗಿ ಹೀಗೆ ಕಲಸಿಕೊಂಡಿದ್ದೇನೆ. ಈಗ ನೋಡಿ, ಹಿಟ್ಟು ಮತ್ತು ಬೆಣ್ಣೆ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಬೆರೆತಿದೆ. ಹಾಗೆ ನೋಡಿ, ಈಗ ಉಂಡೆ ಕಟ್ಟುವಾಗ ನೋಡಿ, ಉಂಡೆಗೆ ಬರ್ತದೆ ಕೂಡ. ಹೀಗೆ ನೋಡಿ, ಈ ರೀತಿ ಕಲಿಸ್ಬೇಕು. ಬೆಣ್ಣೆ ಮುರುಕು ಆದ ಕಾರಣ ಸ್ವಲ್ಪ ಬೆಣ್ಣೆ ಇಲ್ಲಿ ಮುಂದೆ, ಅಂದರೆ ಜಾಸ್ತಿಯೇ ಬೆಣ್ಣೆ ಬೇಕಾಗ್ತದೆ. ಹಾಗೆ ಇಷ್ಟಾದರೆ ಸಾಕು. ಇನ್ನು ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹಾಗೆ ಕಲಿಸ್ಬೇಕು. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹೀಗೆ ಚೆನ್ನಾಗಿ ಕಲಸಿಕೊಂಡ್ರೆ ಆಯಿತು. ಇಲ್ಲಿ ಹಿಟ್ಟನ್ನು ಚೆನ್ನಾಗಿ ಕಲಸಿದ ನಂತರ ಒಂದು 5 ನಿಮಿಷ ನಾನು ಹೀಗೆ ಚೆನ್ನಾಗಿ ನಾದಿಕೊಂಡಿದ್ದೇನೆ. ಅಂದರೆ ನಾನೀಗ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಮಾಡಿಕೊಂಡಿದ್ದೇನೆ. ತುಂಬ ಗಟ್ಟಿಯೂ ಅಲ್ಲ, ತೆಳ್ಳಗೆ ಅಲ್ಲ. ಹಿಟ್ಟು ಮಾತ್ರ ನಮಗೆ ಸಾಫ್ಟ್ ಆಗಿರಬೇಕು. ನೋಡಿ, ಈ ರೀತಿ ಇರಬೇಕು ಹಿಟ್ಟು. ತುಂಬ ಗಟ್ಟಿ ಮಾಡಿದರೆ ನಾವು ಮುರುಕು ಹಾಕುವಾಗ ಕಟ್ಟಾಗ್ತದೆ. ಮತ್ತು ಸಾಫ್ಟು ಮಾಡಿದರೆ ಮುರುಕು ಎಣ್ಣೆ ಹೀರಿಕೊಳ್ತದೆ. ಆದ ಕಾರಣ ಚಪಾತಿ ಹಿಟ್ಟಿನ ಹದಕ್ಕೆ ಮಾಡಿಕೊಂಡ್ರೆ ಆಯಿತು. ಈ ರೀತಿ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ನಾನು ಹಿಟ್ಟನ್ನು ಒಂದು 3 ಭಾಗವಾಗಿ ಮಾಡಿಕೊಳ್ತೇನೆ. ಆನಂತರ ಸ್ವಲ್ಪ ಹೀಗೆ ಮಾಡಿಕೊಂಡ್ರೆ ಆಯಿತು ಉದ್ದಕ್ಕೆ. ಅಂದರೆ ನಮಗೆ ಚಕ್ಕುಲಿ ಒರಳಿಗೆ ಹಾಕ್ಲಿಕ್ಕೆ ಒಳ್ಳೆಯದು. ಇವಾಗ ನೋಡಿ, ನಾನು ಹಿಟ್ಟನ್ನೆಲ್ಲ ಈ ರೀತಿ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ನಾವು ಈ ಚಕ್ಕುಲಿ ಒರಳಿಗೆ ಎಣ್ಣೆಯನ್ನು ಸವರಿಕೊಳ್ಳುವ. ಎಣ್ಣೆ ಸವರಿದರೆ ಹಿಟ್ಟೆಲ್ಲ ಅಂಟಿಕೊಳ್ಳೋದಿಲ್ಲ, ಮತ್ತು ಸಲೀಸಾಗಿ ನಮಗೆ ಹಿಟ್ಟು ಕೂಡ ಜಾರ್ತದೆ. ಚೆನ್ನಾಗಿ ಹೀಗೆ ಸವರಿದರೆ ಆಯಿತು. ಇವಾಗ ನಾನು ಈ ಮಾಡಿಟ್ಟ ಉಂಡೆಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಹಿಟ್ಟನ್ನು ಚಕ್ಕುಲಿ ಒರಳಿಗೆ ಹಾಕಿದ ನಂತರ ಒಮ್ಮೆ ತಿರುಗಿಸಿ ನೋಡಿ ಹೇಗೆ ಬರ್ತದೆ. ನೋಡಿ, ಎಷ್ಟು ಸಾಫ್ಟಾಗಿ ಬರ್ತದೆ ನೋಡಿ, ಕಟ್ಟಾಗದೆ ನೋಡಿ. ಹೀಗೆ ಕಟ್ಟಾಗದೆ ಬರಬೇಕು ನೋಡಿ. ನೋಡಿ, ಒಮ್ಮೆ ನೀವು ಚೆಕ್ ಮಾಡಿಕೊಂಡ್ರೆ ಆಯಿತು. ಅಂದರೆ ಇದು ಸಾಫ್ಟಾಗಿ ಚೆನ್ನಾಗಿ ಉಂಟು ಹಿಟ್ಟು. ಈ ರೀತಿ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ನೋಡಿ, ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಚೆನ್ನಾಗಿ ಈಗ ಕಾದಿದೆ. ಈಗ ಇನ್ನು ನಾವು ಇದಕ್ಕೆ ಮುರುಕನ್ನು ಹಾಕಿಕೊಳ್ಳುವ. ಇಲ್ಲಿ ಯಾವ ಶೇಪು ಬರಬೇಕು ಅಂತಿಲ್ಲ, ಹಾಕಿಕೊಂಡ್ರೆ ಹೋದರೆ ಆಯಿತು. ಬಿಸಿ ತಾಗ್ತಾ ಉಂಟು.
ಗ್ಯಾಪ್ ಇದ್ದಲ್ಲೆಲ್ಲ ಹಾಕಿಕೊಂಡು ಹೋದರೆ ಆಯಿತು. ಇವಾಗಲೇ ಸೌಟ್ ಹಾಕೋದು ಬೇಡ, ಹೀಗೆ ಸ್ವಲ್ಪ ಹೊತ್ತು ಬಿಡುವ. ನೋಡಿ ಇದನ್ನು ಈಗ ಮಗುಚಿ ಹಾಕಿಕೊಳ್ಳುವ. ಇದು ಜಾಸ್ತಿ ಕಲರ್ ಬರಬೇಕು ಅಂತೇನಿಲ್ಲ, ಇದು ಬೆಣ್ಣೆ ಮುರುಕಾದ ಕಾರಣ ಸ್ವಲ್ಪ ಬಿಳಿಯೇ ಇರ್ತದೆ. ನೊರೆಲ್ಲ ನಿಂತ ನಂತರ ತೆಕ್ಕೊಂಡ್ರೆ ಆಯಿತು. ಇದರ ಶಬ್ದ ಕೂಡ ನಿಲ್ತದೆ, ಅಷ್ಟೊತ್ತಿಗೆ ನಾವು ಇದನ್ನು ತೆಗೆದ್ರೆ ಆಯಿತು. ನೋಡಿ ಸ್ನೇಹಿತರೆ, ಬೆಣ್ಣೆ ಮುರುಕು ಎಷ್ಟು ಚೆನ್ನಾಗಿ ಬಂದಿದೆ. ಬಾಯಲ್ಲಿಟ್ಟರೆ ಕರಗುವಂಥ ಕ್ರಿಸ್ಪಿಯಾದ ನೋಡಿ ಬೆಣ್ಣೆ ಮುರುಕು, ಸಾಫ್ಟಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿದೆ ನೋಡಿ. ನೀವು ಕೂಡ ಇದನ್ನೊಂದು ಸಲ ಟ್ರೈ ಮಾಡಿ. ಈಗ ನೋಡಿ ಶಬ್ದ ಕೂಡ ನಿಂತಿದೆ. ಇವಾಗ ನಾನು ಇದನ್ನು ತೆಗಿತಿದ್ದೇನೆ. ಇಷ್ಟಾದರೆ ಸಾಕು, ಇದನ್ನಿನ್ನು ತೆಗೆಯುವ. ಕಲರ್ ಮಾತ್ರ ಬಿಳಿಯೇ ಇರ್ತದೆ ಇದರದ್ದು. ನೋಡಿ ಸ್ನೇಹಿತರೆ, ಬಾಯಲ್ಲಿಟ್ಟರೆ ಕರಗುವಂಥ ಬೆಣ್ಣೆ ಮುರುಕು ಕೂಡ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ.